ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋಸ್ ಮಾಡಿ ಈಗ ಯಾಕಪ್ಪ ಮಾಡ್ತಾ ಈಗ ನಾವು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 1.5 ವರ್ಷ ಆಯ್ತು ವಿಡಿಯೋಸ್ ಮಾಡಿ. ಬಾರೋ ಅಪರೂಪದ ಮುಳ್ಳಂದಿ ಈಗ ಯಾಕಪ್ಪ ಮಾಡ್ತಾ ಇದೀಯ ಅಂತ ಕೇಳ್ಬೋದು. ನನಗೆ ತುಂಬ ದಿವಸದಿಂದ ಫಿಶ್ ತಿನ್ನಬೇಕು, ಫ್ರೆಶ್ ಆಗಿ ತಿನ್ನಬೇಕು ಅಂತ ಆಸೆ ಇತ್ತು. ಸೊ ಇಲ್ಲೆಲ್ಲೂ ಫ್ರೆಶ್ ಆಗಿ ಫಿಶ್ ಸಿಗಲ್ಲ. ಸೊ ಅದಕ್ಕೆ ಬೆಳಗ್ಗೆ ಈಗ ಟೈಮ್ ಬಂದು 6:45 ಬೆಳಗ್ಗೆ ಎದ್ದು ಒಗ್ನೇಕಲ್ ಹೋಗ್ತಾ ಇದ್ದೀನಿ. ಯಾರ ಜೊತೆ ಹೋಗ್ತಾ ಇದ್ದೀನಿ, ಏನು ಮಾಡ್ತೀನಿ ಅಂತ ಮುಂದೆ ಹೇಳ್ತೀನಿ, ಬನ್ನಿ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬ್ಯಾಂಗ್ಳೂರ್ ಟ್ರಾಫಿಕ್ ಬೆಳಗ್ಗೆ 7:15 ಸ್ಟಾರ್ಟ್ ಆಗ್ಬಿಡುತ್ತಲ್ಲ. ಯಾವ ಆಫೀಸ್ಗೆ ಹೋಗ್ತಾರೋ. ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು, ಸೇಲಂ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ಕಾರ ನೋಡಿತಾ ಇದೀನಿ, ಇಯರ್ಫೋನ್ ಹಾಕೊಂಡು ಬಿಲ್ಡಕ್ ಅಂತಾರ ಹೋಯ್ತು. ಫುಲ್ ಟ್ಯಾಂಕ್. ಫುಲ್ ಟ್ಯಾಂಕ್. ಸಾಕು, ಫುಲ್ ಟ್ಯಾಂಕ್ ಆಯ್ತು. 1 hour later. ಈ ಕಡೆಯಿಂದ ಎಲಿಫೆಂಟ್ ಕ್ರಾಸಿಂಗ್ ಅಂತ ಹಾಕಿದ್ದಾರೆ. ಈ ಕಡೆ ರೂಟ್ಸು ಸೂಪರ್ ಆಗಿದೆ. ಮತ್ತೆ ಬೆಟ್ಟ, ಕ್ಲೈಮೇಟ್, ಮಳೆ ಬರ್ತಾ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ. ಪರವಾಗಿಲ್ಲ, ಇನ್ನು ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಇದೆ. ರೂಟ್ಸು ತುಂಬ ಚೆನ್ನಾಗಿದೆ. ಈಗಾಗಲೇ ಒಂದು 9:45 ಆಗಿದೆ. ಇನ್ನು ಒಂದು ಹಾಫ್ ಅನ್ ಅವರ್ ಎದುರುಗಡೆ ಕಾಣಿಸ್ತಾ ಇಲ್ವಾ? இல்லை, இப்போ 2 பேருக்குண்ணா கேஜி கணக்கா? எப்படி கேஜினா எவ்வளோ எனக்கு தெரியல. அதை பற்றி இதுதான் ஃபஸ்ட் டைம் வந்துங்கிறேன் நான். பா நோடಣ மீன் பார்த்து எடுத்து கொடு, நல்லா செஞ்சு கொடுக்குறேன். மீன் ஆத்து மீன் போடணும். ಅದು ಮತ್ತಿನ ಇದು
இது மத்தி எல்லாம் விரும்பி மீன் தான் எடுக்கிறாங்க பூரா ஆத்து மீன் மீன் பத்தி எல்லாம் தெரியாது சிறுசு போட்டாலும் சரி இதெல்லாம் போட்டாலும் சரி எதில் போடுற போடு ಅದು ಹಾಕ್ಕೊಳ್ಳೋಣ ಇನ್ನ ಫ್ರೈ ಕೊಳಂಬು பண்ணுவீங்களா ಫ್ರೈயா மீன் குழம்பு மீன் வறுவல் சாப்பாடு எல்லாம் செஞ்சுட்டாங்க அதுல 1 kg எடுத்துக்கோங்க எது இதா ஆ நல்ல மீன் தாம்மா 1 கிலோ தான் கேக்குறாங்க 1 kg கிலோ தான் ஆகும் ரெண்டே பேர் தான் ரெண்டே பேர் தான் இருக்கிறோம் ஓடு தாமா தா போடுறேன் பாரு என்ன எடை பிடிச்சே போடுறேன் நான் என்னடா ஏ செல்வி ಎಷ್ಟು ಕಿಲೋ 100 ರೂಪಾಯಿ ಇದು ಜಿಲೇಬಿ அது தெரியாது சொன்னது தான் நான் 100 ರೂಪಾಯಿಗೆ ಇಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ಕ್ಲೀನ್ ತನಿನಾ ಕ್ಲೀನ್ ತನಿಯಾ ಕ್ಲೀನ್ ಎವಳ 30 ರೂಪಾಯಿ ಕ್ಲೀನಿಗೆ 30 ರೂಪಾಯಿ ಅಂತೆ ಇವರು ಇವಾಗ ಅಡುಗೆ ಮಾಡಿಕೊಡ್ತಾರೆ அடிக்கிற மாதிரிமா பாதி வறுவல் எல்லாம் குழம்பு ரெண்டு தலைக்காய்க்கு எல்லாம் போட்டு இப்பதான் செஞ்சாங்க நீ எடுத்துட்டியா நான் எடுத்து போறேன் வச்சிருக்கீங்களா 2 பேர் எவ்வளோ சாப்பிட முடியும் தலைக்காய் அப்படியே 6 கிலோ 120 ரூபா கொடு அண்ணா தலைக்காய் அப்படியே போட்டு வெட்டாத நான் எடுத்துக்கிறேன் நாங்கள் அந்த நிமிஷம் நான் எடுத்துக்கிறேன் ಫುಲ್ ಫಿಶ್ ಮಾರ್ಕೆಟೇ ಫುಲ್ ಎಲ್ಲ ಕಡೆ ಮೀನು ಕಟ್ ಮಾಡ್ತಾ ಇರ್ತಾರೆ ಮೀನು ಸೇಲ್ ಇಲ್ಲಿ ಮೀನು ಸೇಲ್ ಮಾಡ್ತಾರೆ ಇಲ್ಲಿ ಮೀನು ಕಟ್ ಮಾಡ್ತಾರೆ ನೋಡಿ ಎಷ್ಟೆಷ್ಟು ದೊಡ್ಡ ಮೀನಿದೆ பேசிக்கணும் ಇಲ್ಲೇ ಮಾಡ್ತಾರಂತೆ ಅಡುಗೆ ಹೆಂಗ ಹಿಂಗ್ಯಾ இங்கே தான் செய்கிறாங்க நல்லா செஞ்சு தரேன் ஃபோன் நம்பர் வாங்கிட்டு போடணும் ஆச்சு நீங்கள் ஃபோன் நம்பர் இதுக்கு சொல்லுங்க நான் ವಿಡಿಯೋ போடுவேன் ஒன்னே எனக்கு கொடுக்காத நீ சாப்பிட்டு வந்து கொடு ನೋಡಿ ಇಲ್ಲಿ ಫ್ರೈನು ಸಹ ರೆಡಿ ಮಾಡ್ತಾ ಇರ್ತಾರೆ ಬೇಕಾದ್ರೆ ನಾವು ರೆಡಿ ಇಸ್ಕೊಬೋದು ಫ್ರೈ ಇಲ್ಲೇ ಫ್ರೆಶ್ ಆಗಿ ಮಾಡಿ ಹಿಂಗೆ ಸರ್ವ್ ಮಾಡ್ತಾ ಇರ್ತಾರೆ ನೀವು ಬೋಟಿಂಗ್ ಅಂತ ಬಂದರೆ ಕರ್ನಾಟಕ ಸೈಡ್ ಕ್ಲೋಸ್ ಆಗಿದೆ ಈಗ ಟೆಂಪ್ರವರಿಲಿ ತಮಿಳ್ನಾಡು ಸೈಡ್ ಬಂದರೆ ಬೋಟಿಂಗ್ ಅಂತ ಈ ಕಡೆನೇ ಬರಬೇಕು ಈ ಕಡೆ ಬೋಟಿಂಗ್ ಬಂದರೆ ಹಿಂಗೆ ಹಿಂಗೆ ಹೋದರೆ ಈ ಕಡೆ ಬೋಟಿಂಗ್ ಹೋಗ್ಬೋದು ನೋಡಿ ಇಲ್ಲಿಂದ ಬೋಟಿಂಗ್ ಸ್ಟಾರ್ಟ್ ಆಗುತ್ತೆ ಬಟ್ ಇವ್ರು ಯಾವ ಕಡೆಯಿಂದ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಬಟ್ ಇಲ್ಲಿಂದ ಬೋಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅರೆ ಇವ್ರು ಬೋಟಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತಾರ ಫಾಲ್ಸ್ಗೆ ಅಂತ ಗೊತ್ತಿಲ್ಲ ತರ ಐತೆ ಆ ಬ್ರಿಡ್ಜ್ ಎಲ್ಲಿ ಬರೋದು ಅದೇ ಅಲ್ಲಿ ಐತಲ್ಲ ಅಲ್ಲಿ ಎಲ್ಲೋ ಕಲರ್ ಇದೆ ನೋಡು ಹಾಂ ಮತ್ತು ನಮ್ಗೆ ಯಾಕೆ ಬಿಡ್ತಾ ಇಲ್ಲ ಅಲ್ಲೇ ನೀರ್ ಐತಲ್ಲ ಓ ಈ ನೀರು ಇರ್ತಾ ಇರ್ಲಿಲ್ವಾ ಅವಾಗ ಇರ್ತಾ ಇರ್ಲಿಲ್ಲ ಹಿಂಗೆ ನಡ್ಕೊಂಡು ಹೋಗೋದು ಇಲ್ಲೆಲ್ಲ ಇವಾಗ ನೀರು ಇರೋದಕ್ಕೆ ಈ ಕಡೆ ಬಿಡ್ತಾ ಇಲ್ಲ ಅಲ್ಲಿ ಗ್ಯಾಪ್ ಐತ್ ನೋಡು ಹಾ. ಅಲ್ಲಿ ಮಾತ್ರ ನೀರ್ ಕಮ್ಮಿ ಇರುತ್ತೆ ಅರ್ಧ ಅಲ್ಲಿವರೆಗೂ ನಾವು ನಡ್ಕೊಂಡು ಹೋಗೋದು ಬಿಡ್ತಾರೆ ಇವಾಗ ಎಲ್ಲಿ ಫಾಲ್ಸ್ ಇಷ್ಟು ದೂರ ಬಂದು ಫಾಲ್ಸೇ ನೋಡೋಕ್ಕಾಗ್ತಾ ಇಲ್ಲ ಹಾಂ ಮೋಟ್ರು ಕರೆಂಟಲ್ಲ ಇದ್ರ ಮೇಲೆಲ್ಲ ಬಂದಿದೆ ನೋಡಿ ನೀರು ಬಿಡ್ತಾರೆ ಅಲ್ಲಿ ಬಿಡೋದೇ ಇಲ್ಲ ಅನ್ಸುತ್ತೆ ನೀರು ಫ್ಲೋ ಜಾಸ್ತಿ ಇದೆ ಅಲ್ಲ ಇಲ್ಲಾಗಲೇ ಲಾಕ್ ಮಾಡಿದ್ದಾರೆ ನೋಡಿ ಅದೇ ವೇ ಲಾಕ್ ಮಾಡಿಬಿಟ್ಟಿದ್ದಾರೆ ಸೊ ಇಲ್ಲಿ ಯಾರೋ 3 ಜನ ಕೊಚ್ಕೊಂಡೋಗಿ ಸತ್ತೋದ್ರು ಅಂತ ಈಗ ಬಿಡ್ತಾ ಇಲ್ವಂತೆ ಸೊ 2 ಸೈಡು ಬಿಡ್ತಾ ಇಲ್ಲ ಇದು ತಮಿಳ್ನಾಡು ಸೈಡು ಬಿಡ್ತಾ ಇಲ್ಲ ಕರ್ನಾಟಕ ಸೈಡು ಬಿಡ್ತಾ ಇಲ್ವಂತೆ ಸೊ ಇವಾಗ ಸದ್ಯಕ್ಕೆ ಇದನ್ನ ಲಾಕ್ ಮಾಡಿದ್ದಾರೆ ಮೋಸ್ಟ್ಲಿ ವಾಟರ್ ಫ್ಲೋ ಕಡಿಮೆ ಆಗಿದ ತಕ್ಷಣ ಬಿಡ್ತಾರೆ ಅನ್ಸುತ್ತೆ ನೀವೀಗ ಒಗ್ನೇಕಲ್ ಬಂದರೂ ವೇಸ್ಟೇ ಏನು ಬಂದಿದ್ದಕ್ಕೆ ಮೀನು ತಿನ್ಕೊಂಡು ಹೋಗ್ಬೋದು நாங்கள் 2 பேர் ಎಲ್ಲ ಒರಿಜಿನಲ್ ಮಸಾಲೆ ಇವರೇ ರುಬ್ಬಿ
ಇವರ ಅಕ್ಕ ರುಬ್ಬಿ ಎಲ್ಲ ರೆಡಿ ಮಾಡ್ತಾರೆ. ಯಾವುದು ಏದು ಪೌಡ್ರ್ ಎಲ್ಲ ಪೌಡ್ ಮಾಟಿಂಗಲ್ಲ, ಅಯ್ಯೋ ಅದೆಲ್ಲ ಪಾಡ್ಕೊಡು, ಯಾವುದು ಪೌಡ್ರ್ ಯಾವುದು ಹಾಕಲ್ಲ. ಇಲ್ಲ ಕೇಕ್ರ ಎಲ್ಲ ನ್ಯಾಚುರಲ್ ಆಗಿ ಮಾಡ್ತಾರೆ ನೋಡಿ. ಕೈಯಲ್ಲೇ ಕ್ಲೀನ್ ಮಾಡ್ತಾ ಇದ್ದಾರೆ ಅಕ್ಕ. ಫುಲ್ ಎಕ್ಸ್ಪೀರಿಯನ್ಸ್ಡ್ ಇಲ್ಲ ಅಕ್ಕ. ಎತ್ತಿನ ವರ್ಷமா ಸೇರಿಂಗ್ இந்த வேலை? இந்த வேலைலாம் 20 வருஷத்துக்கு மேல வந்து செய்றாங்க. 20 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಅರಿಸಿ ಊರ್ದೆ ಮಳಕಂತ ಸೇರಿದೆ. ಮೀನು ಸಾರು ಫುಲ್ ಕೊತ್ತಂಬರಿ ಹಾಕಿ ಹಂಗೆ ಇಟ್ಟಿದ್ದಾರೆ. ಫಿಶ್ ಫ್ರೈ ಬಂತು. ಜೂಮೆ ಆಗ್ತಾ ಇದೆ. ಬಿಸಿ ಟೇಸ್ಟ್ ಮಾಡಿ ನೋಡೋಣ. ತುಂಬ ಬಿಸಿಯಾಗಿತ್ತು. ಹೆಂಗೋ ತಿಂತಾ ಇದೆ ಅಷ್ಟು ಬಿಸಿಯಲ್ಲಿ. ತಿನ್ಬೇಕು, ಆರೋದ ತಿನ್ಬೇಕು. ಅಪ್ಪ 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 ಅಪ್ಪ. ಸೂಪರ್ ಆಯ್ತಲ್ಲ. ವೈಟ್ ರೈಸು, ಬಿಸಿ ಬಿಸಿ ವೈಟ್ ರೈಸ್. ಸಾಕು ಸಾಕು ಸಾಕು. ಹಂಗೆ ಸಾರು ಹಾಕು, ಮಿಕ್ಸ್ ಮಾಡಿ ಹಾಕು. ಬರೀ ಸಾರು ಹಾಕು, ಆಮೇಲೆ ಪೀಸ್ ಹಾಕು. ಹಾಕು ತಲೆ ಟೇಸ್ಟ್ ಮಾಡೋಣ. ಆಹಾ, ನೋಡುವಾಗಲೇ ಬಾಯಲ್ಲಿ ನೀರು ಹೋಗ್ತೈತೆ. ಪಾ ಬಿಸಿಲೇ, ತುಂಬ ಬಿಸಿ ಬಿಸಿಗೆ ಮಾಡಿಬಿಟ್ಟವ್ರೆ. ಹೆಂಗಿದೆ ಟೇಸ್ಟ್? ಸೂಪರ್ ಆಗೈತಾ? ನಾನು ಟೇಸ್ಟ್ ಮಾಡ್ತೀನಿ. ಹೇಳ್ತಾನಲ್ಲ ಹೊರ್ತು ವರ್ಮ ಹೊರ್ತು ಆ ಥರ ಆಯ್ತು. ವಾ 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 ವಾ, ಖಾರ ಹುಳಿ ಎಲ್ಲ ಸೂಪರ್. ಕಟಿಂಗ್ ಆಯ್ತು. ಇವನು ಇನ್ನೂ ಸ್ವಲ್ಪ ಅನ್ನ ಇಟ್ಕೊಂಡಿದ್ದಾನೆ. ಇವನು ತಿಂತಾ ಇದ್ದಾನೆ ಇನ್ನ. ಇದೆ ಅಂತ ಅವ್ರ ನಂಬರು, ಜಯಮ್ಮ ಅವ್ರ ಹೆಸರು. ನೀವು ಇಲ್ಲಿ ಬಂದರೆ ಅವ್ರ ಕೈಲಿ ಊಟ ಮಾಡ್ಬೋದು. ಚೆನ್ನಾಗಿ ಮಾಡ್ತಾರೆ, ಫ್ರೆಶ್ ಆಗಿ ಮಾಡ್ತಾರೆ. ಫ್ರೆಶ್ ಮಸಾಲೆ ಎಲ್ಲ ಫ್ರೆಶ್. ಅಕ್ಕ ಮಾಡಿಕೊಟ್ರು ಊಟ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎರಡಕ್ಕೂ ಸೇರಿ 1 kg ಮೀನು, ಅರ್ಧ kg ರೈಸು, ಅರ್ಧ kg ರೈಸ್ ಹಾಕಿ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು. ಫ್ರೈ, ಮೀನು ಸಾರು, ರೈಸು. ನಾನು 500 ಕೊಡ್ತಾಯಿದ್ದೀನಿ. ಹೆಂಗಿತ್ತು ಮದು ಫಿಶ್? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಫ್ರೆಶ್ ಆಗಿತ್ತಲ್ಲ? ಫ್ರೆಶ್ ಆಗಿ ಅವರೇ ಮಾಡಿಕೊಡ್ತಾರೆ. ಹೌದು, ಫ್ರೆಶ್ ಆಗಿದೆ ಮೀನು. ಅಲ್ಲಿಂದ ಇಲ್ಲಿ ಬಂದು ತಿಂದಿದ್ದಕ್ಕೂ ವರ್ತ್ ಅನಿಸ್ತು. ಸೊ ನಿಮಗೂ ಫಿಶ್ ತಿನ್ನಬೇಕು, ಫ್ರೆಶ್ ಆಗಿ ತಿನ್ನಬೇಕು. ಮತ್ತು ಇಲ್ಲಿ ಇವಾಗ ಆಲ್ರೆಡಿ ಒಗ್ನೆಕಲ್ಲು ಮುಚ್ಚಿದ್ದಾರೆ, ವಾಟರ್ ಫ್ಲೋ ಜಾಸ್ತಿ ಇದೆ ಅಂತ. 1 ತಿಂಗಳಾದ್ಮೇಲೆ ಓಪನ್ ಮಾಡ್ತಾರಂತೆ. ಸೊ ನೀವು ಬರೋಂಗಿದ್ರೆ 1 ತಿಂಗಳಾದ್ಮೇಲೆ ಬನ್ನಿ. ಇಲ್ಲ ಫಿಶ್ ತಿನ್ನಬೇಕು ಅಂತಲೇ ಬಂದರೆ ನೀವು ಆರಾಮಾಗಿ ಬಂದು ಫಿಶ್ ತಿನ್ಬೋದು. ಚೆನ್ನಾಗಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿತ್ತು. ನೀವು ಬಂದು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ವೀಡಿಯೋವರೆಗೂ ಕಾಯ್ತಾರಿ. ಬಾಯ್ ಬಾಯ್ ಬಾಯ್.